ಎಲ್ರು ಈ ವಯಸ್ಸಲ್ಲಿ ಹೆಣ್ಣಿನಿಂದ ಹೋದ್ರೆ ನಮ್ ಕಾರು ಎಣ್ಣೆಯಿಂದ ಹೋಗ್ತಿದೆ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಕಲರ್ ನೋಡಿ ಏನ್ ಸಕ್ಕದಾಗಿ ಕಾಣಿಸ್ತಾ ಇದೆ ಅಂತ. ನಮಸ್ತೆ. ನೋಡಿ, ನಾನು 3 ವರ್ಷಕ್ಕೆ ಮುಂಚೆ ಐಲಿಕ್ಸ್ ತಗೊಂಡಿದ್ದೆ. ಗಾಡಿ ಅಷ್ಟು ಕೆಪಾಬಿಲಿಟಿ ಇದೆ, ಮತ್ತೆ ಗಾಡಿಲಿ ಯಾವ್ದೇ ತರ ಕಂಪ್ಲೇಂಟ್ಸ್ ಇಲ್ಲ. ಅದಕ್ಕೋಸ್ಕರ ಮತ್ತೆ ಐಲಿಕ್ಸ್ ತಗೊಂಡಿದ್ದೀನಿ. ಡೀಸೆಲ್ ಕಾರ್ ತಗೊಳ್ರು ಅಂದ್ರೆ ಈ ತರ ಇವಿಗಳನ್ನ ತಗೋತೀರಾ. ಆ ಇವಿ ಕಾರ್ ನ ಓಡಿಸಕ್ಕೆ ಡೀಸೆಲ್ ಲಾರಿನೇ ಬೇಕು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಇದ್ರಲ್ಲಿ ನಾವ್ ಎಲ್ಲೂ ಕಾಸ್ಟ್ ಕಟಿಂಗ್ ಮಾಡಕ್ ಹೋಗಿಲ್ಲ, ಟೆನ್ಷನ್ ಕಟಿಂಗ್ ಮಾಡಿದೀವಿ. ಲಾಗಿರೋರ್ನೆಲ್ಲ ಕಿತ್ ಬಿಸಾಕ್ಬಿಟ್ಟಿದ್ದೀನಿ ನನ್ನ ಚಾನಲ್ ಇಂದ. ಸತ್ಯ ಹೇಳಿದ್ರೆ ಸ್ನೇಹಿತರಾಗ್ತಿದ್ರು, ಇವಾಗ ನಿಜ ಹೇಳಿದ್ರೆ ಶತ್ರುಗಳಾಗ್ಬಿಟ್ಟು. ಈ ತರ ನೀವು ದೊಡ್ಡ ದೊಡ್ಡ ವೀಲ್ಸ್ ಬಂಪರ್ ಹಾಕಿ ಲಿಫ್ಟ್ ಮಾಡಿಸಿದ್ರೆ ಏರೋಡೈನಾಮಿಕ್ಸ್ಗೂ ಹೊಡ್ತಾ ಬೀಳುತ್ತೆ, ರೋಲಿಂಗ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಅದರಿಂದ ಮೈಲೇಜು ಕಮ್ಮಿ ಇರುತ್ತೆ. ನಮ್ ಬಾಸ್ ಹತ್ತಿರ ಗೊತ್ತಾ, ನಮ್ ಡಿ ಬಾಸ್ ಮಜಾನೇ ಬೇರೆ. ಅದು ಡಿ ಬಾಸ್ ಅವ್ರ ಈ ಕಾರ್ನ ಓಡಿಸಿದ್ರೆ ಹೆಂಗಿರುತ್ತೆ ಅವಾಗೊಂದು ಅರ್ಥ ಇರುತ್ತಲ್ಲ. ಇಲ್ಲಿ ನೋಡಿ, ಇವಾಗೆಲ್ಲ ಸ್ವಲ್ಪ ಡಸ್ಟ್ ಆಗಿದೆ. ಕಸ್ಟಮರ್ಸ್ ಗಾಡಿಗಳನ್ನೆಲ್ಲ ಮಾಡಿ ನಮ್ ಗಾಡಿಗಳನ್ನೇ ರೆಡಿ ಮಾಡ್ಕೊಳಕ್ ಟೈಮ್ ಸಿಗ್ತಾ ಇಲ್ಲ. ಡೇಟ್ ಬಂದು ಏಪ್ರಿಲ್ 23, 2026. ಏಪ್ರಿಲ್ 23, 2029 ಅಷ್ಟರಲ್ಲಿ ನಾವು ಇದೇ ರೋಡಲ್ಲಿ ಪಾಸ್ಟರ್ದಲ್ಲಿ ಹೋಗ್ತಾ ಇರ್ತೀವಿ. 3 ವೆಹಿಕಲ್ಸ್, ಸಾರಿ 4 GT3 RS. ಕನಸು ಕಾಣ್ಬೇಕಮ್ಮ, ಆದ್ರೆ ಕೈಗೆ ಎಟ್ಕೋ ಹಾಗಿರ್ಬೇಕು. ಲಾಸ್ಟ್ ಟೈಮು ಈ ಜಾಗದಲ್ಲಿ ನಾವು ಫಾರ್ಚುನರ್ ನ ತಗೊಂಡ್ ಬಂದು ಅಲ್ಲಿ ಆಫ್ ರೋಡ್ ಮಾಡಿದ್ವಿ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ ಕಲ್ ಮೇಲೆ ಶ್ರೀರಾಮ ಅಂತ ಇದೆ. ಜೈ ಶ್ರೀರಾಮ್. ನಾನ್ ಸೈಲೆಂಟ್ ಆಗಿದ್ರೆ ರಾಮ, ವೈಲೆಂಟ್ ಆದ್ನೋ. ವರ್ಷ ಫುಲ್ ಬಿಲ್ಡ್ ಮಾಡೋದೇ ಹೋಗುತ್ತೆ. ಅದ್ರ ಮಧ್ಯೆ ಬೇರೆ ಹೊಸ ಗಾಡಿ, ಹೊಸ ಕಾರು. PUC ತನಕ ನೀನ್ ಕರಿಯರ್ ಬಿಲ್ಡ್ ಮಾಡ್ಕೋಬೇಕು ಅಂತ ಅಷ್ಟೊಂದು ಓದತ್ತೀಯ, ಉಪಯೋಗ ಆಗುತ್ತಾ ಅದು? ಕಟ್ ಮಾಡಿ. ನಾವು ಪರ್ಸನಲ್ ಆಗಿ ನಾವು ಕೂತ್ಕೊಂಡು ಖುದ್ದಾಗಿ ನಾವು ಟೆಸ್ಟ್ ಮಾಡಿ ನಾವು ಸಜೆಸ್ಟ್ ಮಾಡೋದು. ಸಾವಿರ ನಾವು ಒಂದಲ್ಲೋ ಹಿಂಸೆ ಕೊಡ್ತೀರಾ ಅಂತ. ನಾವ್ ಈ ಬಿಲ್ಡ್ ನ ಮಾಡಿರೋದು ಪವರ್ ರಾಡ್ ಅಲ್ಲಿ. ನಮ್ದು 2 ಪವರ್ ರಾಡ್ ಇದೆ, ಒಂದು ವೆಂಚರ್ಸ್, ಒಂದು ಕಸ್ಟಮ್ಸ್. ಸೊ ದಿಸ್ ಇಸ್ ಪವರ್ ರಾಡ್ ಕಸ್ಟಮ್ಸ್. ವಿಡಿಯೋ ಮಾಡ್ಬೇಕಾದ್ರೆ ಕೈ ಇಷ್ಟು ಕೊಳೆ ಆಗಿದೆ ಅಂದ್ರೆ ಇನ್ನ ಈ ಕಾರ್ನ ಬಿಲ್ಡ್ ಮಾಡ್ಬೇಕಾದ್ರೆ ಎಷ್ಟು ಕೊಳೆ ಆಗಿರುತ್ತೆ. ಆದ್ರೆ ಹೊರಗಡೆಯಿಂದ ನೋಡಿದಾಗ ನಮ್ ಕೈ ಮೇಲಿರೋ ಕೊಳೆ ಕಾಣೋದಿಲ್ಲ, ಕಾರಲ್ಲಿ ಇರುವಂತ ಕಳೆ ಕಾಣುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಈ ಕಾರ್ ಮಾಡಿಫಿಕೇಶನ್ ಬಗ್ಗೆ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಈ ಕಾರ್ಗೆ ಎಷ್ಟು ಖರ್ಚಾಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಿಮಿಷ ವೇಟ್. ನೋಡಿದಿರಾ ವಿಡಿಯೋ? ಟಿಪಿಕಲ್ ಕನ್ನಡಿಗ ಅಂತ. ಫಸ್ಟ್ ಬಂದು ನಂಬರ್. ಇದನ್ನ ನಾವು ಆಕ್ಷನ್ ಅಲ್ಲಿ ತಗೊಂಡಿದ್ದು. ಈ ನಂಬರ್ ಮಾಡಿಫಿಕೇಶನ್ ಏನ್ ಬರಲ್ಲ, ಬಟ್ ನಾವು ಈ ನಂಬರ್ನ ತಗೊಳಕ್ಕೆ ತುಂಬಾ ಹರ್ಸಾಹಸ ಪಟ್ಬಿಟ್ಟಿದೀವಿ. ಅದು ಲಕ್ಷ ಬಿಡ್ ಮಾಡಿ ಕೊನೆಗೆ ನಮ್ಗೆ ಈ ನಂಬರ್ ಸಿಕ್ಕಿರೋದು. ಡಿಪ್ರೆಷನ್. ನೆಕ್ಸ್ಟ್ ನಾವ್ ಇದರಲ್ಲಿ ನೋ ಸೈಟ್ ಲೈಟ್ ಹಾಕಿರೋದು. ಇದರಲ್ಲಿ 2 ಸೆಟ್ಟಿಂಗ್ ಬರುತ್ತೆ. ಒಂದು ಬರೀ ರೆಡ್ ಲೈಟ್ ಬರುತ್ತೆ. ಈ ರೆಡ್ ಲೈಟ್ ಗೆ ನಾವು ಅಂಡರ್ ಚಾಸಿ ಲೈಟ್ ಕೂಡ ಕನೆಕ್ಟ್ ಮಾಡಿದೀವಿ. ಸೊ ಅಲ್ಲಿ ರೆಡ್ ಲೈಟ್ ಆನ್ ಮಾಡಿದಾಗ ಕೆಳಗಡೆನೂ ರೆಡ್ ಕಲರ್ ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ ಫಾಗ್ ಲ್ಯಾಂಪ್ ಇದೆ. ಆಲ್ಮೋಸ್ಟ್ ನಿಮ್ಗೆ ಪ್ರೈಸಿಂಗ್ ಬಂದು 34,500 ಇದೆ. ಇದನ್ನ ನಾವು ಸಿಟಿಯಲ್ಲಿ ಯೂಸ್ ಮಾಡೋದಿಲ್ಲ. ಆಫ್ ರೋಡಿಂಗ್ ಹೋದಾಗ ತುಂಬಾ ಡಾರ್ಕ್ ಪ್ಲೇಸಸ್ ಅಲ್ಲಿ ಇದ್ದಾಗ ಮಾತ್ರ ಆನ್ ಮಾಡ್ಕೊಳ್ಳೋದು. ನನ್ ಮೇಲೆ ಆಣೆ ಇಟ್ಟು ಕಂಪ್ಲೀಟ್ ಕಸ್ಟಮೈಸೇಷನ್ ಬಂದಿರೋದು. ಒಂದು ಶೋ ಬಿಲ್ಡ್ ಆಗುತ್ತೆ. ಇಲ್ಲಿ ಇನ್ನೊಂದು ಹೈಲೆಕ್ಸ್ PPF ಬಂದಿದೆ. ಈಗ PPF ಗೆ ಮುಂಚೆ ಎಲ್ಲ ಇವರು ಪೇಂಟ್ ಕರೆಕ್ಷನ್ ಮಾಡ್ಕೋತಾ ಇದ್ದಾರೆ. ಅದೇ ಬ್ರೋ, ಇವಾಗ ಕಂಪ್ಲೀಟ್ ಡಿಸ್ಮೆಂಟ್ಲಿಂಗ್ ಎಲ್ಲ ಆಗಿದೆ. ಈಗ ನಾವು ಪೇಂಟ್ ಕರೆಕ್ಷನ್ಸ್ ಅಂತ ಮಾಡ್ತೀವಿ. ಆಮೇಲಿಂದ ಡೀಪ್ ವಾಶ್ ಮಾಡ್ಬಿಟ್ಟು ಪೇಂಟ್ ಪ್ರೊಟೆಕ್ಷನ್ ಫಿಲಮ್ ನಾವು ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ನಾವು ನಮ್ಮ ಕಾರ್ಗೆ PPF ನ ಹಾಕ್ಲಿಲ್ಲ. ಏನಕ್ಕೆ ಅಂದ್ರೆ ಮುಂಚೆಯಿಂದನೂ ವ್ರಾಪ್ ಮಾಡುವಂತ ಪ್ಲಾನ್ ಇತ್ತು. ಸೊ ನಾವ್ ಹಾಕಿದ್ದು ಎವ್ರಿ ಡೆನಿಸನ್ ವ್ರಾಪ್. ಇದು ಫ್ಯಾಂಟಸಿ ಬ್ಲಾಕ್ ಅಂತ. PPF ಗಿಂತ ವ್ರಾಪ್ ಬಹಳ ಕಷ್ಟ ಇದೆ ಬ್ರೋ. ಅದು ಸಖತ್ ಅಂದ್ರೆ ಸಖತ್ ಕಷ್ಟ ಇದೆ ಅದು. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಕ್ ಬಯಸ್ತೀನಿ. ಒಂದೊಂದ್ ಆಂಗಲ್ ಇಂದ ಒಂದೊಂದ್ ಕಲರ್ ಕಾಣುತ್ತೆ. ನೋಡಿ, ಈ ಕಡೆ ಬ್ಲಾಕ್ ಕಾಣ್ತಿದೆ. ಬಿಸಿಲು ಬಿದ್ದಂಗೆನೆ ವೈನ್ ರೆಡ್ ಆಗುತ್ತೆ. ಇನ್ನೂ ಜಾಸ್ತಿ ಬಿಸಿಲಾದ್ರೆ ಬ್ರೌನ್ ಆಗುತ್ತೆ. ಈಗೂ ಉಂಟಾ? ಈಗೂ ಸಾಧ್ಯನಾ? ವ್ರಾಪ್ ಜೊತೆಗೆ ನಾವು ಇದರಲ್ಲಿ ಎವ್ರಿ ಡೆನಿಸ್ ಒಂದು ಸನ್ ಫಿಲ್ಮ್ ಹಾಕಿದೀವಿ. ಸೊ ನಾವ್ ಈ ಕಾರ್ಗೆ ಈ ಟಿಂಟ್ ನ ಯೂಸ್ ಮಾಡಿದೀವಿ ಅಂದ್ರೆ ನಿಮ್ ಕಾರ್ಗಳಿಗೂ ನಾವ್ ಇದೇ ಟಿಂಟ್ ನ ಯೂಸ್ ಮಾಡಿ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಇನ್ನ ಈ ಗಾಡಿನಲ್ಲಿ ಇರುವಂತ ಸ್ಟಿಕ್ಕರ್ ಗಳ ಬಗ್ಗೆ ಮಾತಾಡೋದಾದ್ರೆ ಇಲ್ಲೊಂದು DC ಡೇಸ್ ಅವ್ರದ್ದು ಲೋಗೋ ಸ್ಟಿಕ್ಕರ್ ಮಾಡಿದೀವಿ. ಇಲ್ಲೊಂದು ಸ್ಟಿಕ್ಕರ್ ಇದೆ. ರೂಫ್ ಮೇಲೆ ಒಂದು ಸ್ಟಿಕ್ಕರ್ ಇದೆ. ಟಾಕ್ಸಿಕ್ ಅಂತ ಸ್ಟಿಕ್ಕರ್ ಇದೆ. ಸೈಡ್ ಅಲ್ಲಿ ಇಲ್ಲಿ ಸ್ಟಿಕ್ಕರ್ ಇದೆ. ಜೊತೆಗೆ ಇದರಲ್ಲಿ ಪವರ್ ರಾಡ್ ಕಸ್ಟಮ್ಸ್ ಅಂತ ಸ್ಟಿಕ್ಕರ್ ಇದೆ. ಇದ್ಯಾವುದು ಕೂಡ ನಾರ್ಮಲ್ ಸ್ಟಿಕ್ಕರ್ ಅಲ್ಲ, ಲೈಫ್ ಜಾಸ್ತಿ ಇರುವಂತ ಹೈ ಕ್ವಾಲಿಟಿ ಸ್ಟಿಕ್ಕರ್ ಗಳು. ಬರೀ ಸ್ಟಿಕ್ಕರ್ಸ್ ಗೆನೆ ಹತ್ತತ್ರ 2-2.5 ಸಾವಿರ ಖರ್ಚಾಗಿದೆ. ಅದು ಅಲ್ಲದೆ ಇಂಡಿಯನ್ ಗವರ್ಮೆಂಟ್ ಜೊತೆ ಕೊಲಾಬರೇಷನ್ ಮಾಡಿದೆ. ಸೊ ಇಂಡಿಯನ್ ರೈಲ್ವೇಸ್ ಮತ್ತೆ ಮೆಟ್ರೋ ಅಲ್ಲಿ ನೀವು ಏನೇನ್ ವ್ರಾಪ್ ಗಳನ್ನ ನೋಡಿದಿರಾ, ಅಡ್ವರ್ಟೈಸ್ಮೆಂಟ್ ಗಳನ್ನ ನೋಡಿದಿರಾ, ಎಲ್ಲದಕ್ಕೂ ಮಟೀರಿಯಲ್ ಕೊಡೋದು, ಪ್ರಿಂಟೆಡ್ ವ್ರಾಪ್ಸ್ ಗಳನ್ನ ಕೊಡೋದು ಎವ್ರಿ ಡೆನಿಸನ್ ಅವರೇನೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ಈ ವ್ರಾಪ್ ಮತ್ತೆ ಈ ಟಿಂಟ್ 2 ಸೇರಿ ನಮಗೆ 1.5 lakhs ಆಯ್ತು. ವ್ರಾಪ್ ಗೆ 5 year ವ್ಯಾರಂಟಿ ಇದೆ. ಟಿಂಟ್ ಗೆ 5 year ವ್ಯಾರಂಟಿ ಇದೆ. ನೀವೇನಾದ್ರೂ ಇದ್ರಲ್ಲೇ PPF ಮಾಡಿಸ್ತೀರಾ ಅಂದ್ರೆ ಅದಕ್ಕೂ ಕೂಡ ಅಪ್ ಟು 12 years ತನಕ ವ್ಯಾರಂಟಿ ಇದೆ. ಈ ತರ ಆಫ್ ರೋಡಿಂಗ್ ಎಲ್ಲ ಎತ್ಕೊಂಡು ಹೋದಾಗ ನಿಮಗೆ ಬಂಪರ್ ಗಳು ಬೇಕಾಗುತ್ತೆ, ಅಂದ್ರೆ ಬುಲ್ಬಾರ್ ಗಳು. ಅವಾಗ ನಿಮ್ಗೆ ಅಪರ್ಚರ್ ಆಂಗಲ್ ಜಾಸ್ತಿ ಆಗುತ್ತೆ. ನಾವು ಸದ್ಯಕ್ಕೆ ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ನ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ GR ಕಿಟ್ ನ ಹಾಕಿರೋದು. ಈ GR ಕಿಟ್ ಅಲ್ಲಿ ನಿಮ್ಗೆ
ಇದಕ್ಕೆ ಏನಂತಾರೋ ಫ್ರಂಟ್ ಗ್ರಿಲ್ ಬರುತ್ತೆ, ಕೆಳಗಡೆ ಒಂದು ಬ್ಯಾಶ್ ಪ್ಲೇಟ್ ಬರುತ್ತೆ, ಸೈಡ್ ಅಲ್ಲಿ ಫೆಂಡರ್ ಫ್ಲೇರ್ ಗಳು ಬರುತ್ತೆ. ಈ GR ಕಿಟ್ ಗೆ ನೀವು ಬೇಕು ಅಂದ್ರೆ ಪೇಂಟ್ ಮಾಡ್ಕೋಬಹುದು. ಮಿರರ್ ಮೇಲೆ ಇರುವಂತ ಮ್ಯಾಟ್ ಫಿನಿಶ್ ನ ಮ್ಯಾಚ್ ಮಾಡೋದಕ್ಕೋಸ್ಕರ ಇದಕ್ಕೆ ಏನು ಪೇಂಟ್ ಮಾಡಿಲ್ಲ. ಈ ಐಟಮ್ ಗಳಿಗೆ ಮಾತ್ರ ನಾವು ಪೇಂಟ್ ಮಾಡಿರೋದು. ಟೊಯೋಟಾ ಬ್ಯಾಡ್ಜ್ ನು ಕೂಡ ಬ್ಲಾಕ್ ಔಟ್ ಮಾಡಿರೋದು. ಈ GR ಕಿಟ್ ಗೆ ಆಲ್ಮೋಸ್ಟ್ 60,000 rupees ಆಯ್ತು. ಜೊತೆಗೆ ಇಂಟೀರಿಯರ್ ನು ಕೂಡ ಕಂಪ್ಲೀಟ್ GR ಕನ್ವರ್ಷನ್ ಮಾಡಿರೋದು. ಆಕ್ಚುಯಲ್ GR ಟೊಯೋಟಾ ಹೈಲೆಕ್ಸ್ ಅಲ್ಲಿ ನಿಮಗೆ ಬ್ಲಾಕ್ ಇಂಟೀರಿಯರ್ ಬರುತ್ತೆ, ರೆಡ್ ಸೀಟ್ ಬೆಲ್ಟ್ ಬರುತ್ತೆ. ಈ ಗ್ರಾಬ್ ಹ್ಯಾಂಡಲ್, ಈ ಬಿ ಪಿಲ್ಲರ್ ಒಳಗಡೆ ಇರುವಂತ ಪಾರ್ಟ್, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಬ್ಲಾಕ್ ಔಟ್ ಮಾಡೋದಕ್ಕೆ ವಿತ್ ರೆಡ್ ಸೀಟ್ ಬೆಲ್ಟ್ ಆಲ್ಮೋಸ್ಟ್ 60,000 rupees ಆಗುತ್ತೆ. ಅದರಲ್ಲಿ ನಿಮಗೆ ಡಿ ಕ್ರೋಮ್ ಇನ್ಕ್ಲೂಡ್ ಆಗುತ್ತೆ. ಬ್ಯಾಡ್ಜಸ್ ಡಿ ಕ್ರೋಮ್ ಆಗಿದೆ, ಈ ಬ್ಯಾಕ್ ಪೋರ್ಷನ್ ಡಿ ಕ್ರೋಮ್ ಆಗಿದೆ. ಈ ಹ್ಯಾಂಡಲ್ ಏನ್ ಬರುತ್ತೆ ಇದ್ರಲ್ಲೂ ಕ್ರೋಮ್ ಇತ್ತು, ಇದು ಡಿ ಕ್ರೋಮ್ ಆಗಿದೆ. ಇದ್ರ ಮೇಲೆ ಒಂದು ಬ್ಲಾಕ್ ಟಿಂಟ್ ಹಾಕಿದೀವಿ. ನಾವ್ ಇದ್ರಲ್ಲಿ ಕ್ಯಾಲಿಪರ್ ನು ಕೂಡ ಪೇಂಟ್ ಮಾಡಿದೀವಿ ರೆಡ್ ಕಲರ್ ಗೆ. ಪವರ್ ರೈಡ್ ಅಲ್ಲಿ ಯೂಸ್ ಮಾಡೋದು ಗ್ಲಾಸರಿಟ್ ಪೇಂಟ್. ಈವನ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ದಿ ವೆಹಿಕಲ್ ಲೈಕ್ ಲೋಗೋ ಎನಿಥಿಂಗ್ ಬ್ಲಾಕ್ ಔಟ್ ಮಾಡಬೇಕು ಅಂದ್ರೂ ನಾವು ಗ್ಲಾಸರಿಟ್ ಅಲ್ಲೇ ಮಾಡೋದು. ವಿ ಟ್ರೀಟ್ ಆಲ್ ಆರ್ ಕಸ್ಟಮರ್ಸ್ ಆಸ್ ಪ್ರೀಮಿಯಂ. ನಮಗೆ BMW ಇಟ್ಟವ್ರು ಪ್ರೀಮಿಯಮ್ಮು, ಬೇರೆ ಚಿಕ್ಕ ಗಾಡಿ ಇಟ್ಟವ್ರು ಕಡಿಮೆ ಅಂತಿಲ್ಲ. ಎಲ್ಲರೂ ನಮ್ಗೆ ಪ್ರೀಮಿಯಂ ಕಸ್ಟಮರ್ಸೇ. ಎಲ್ಲರಿಗೂ ಒಂದೇ ಪೇಂಟ್ ಯೂಸ್ ಮಾಡೋದು ನಾವು. ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪೇಂಟ್ ಅದು. ಈ ಜಗತ್ನಲ್ಲಿರುವಂತ ಎಲ್ಲಾ ಕಲರ್ದು ಕೋಡ್ಗಳು ಅವೈಲೇಬಲ್ ಇದೆ. ಪರ್ಟಿಕ್ಯುಲರ್ ಕಲರ್ಸಲ್ಲಿ ಡಿಫ್ರೆಂಟ್ ಕಲರ್ ಶೇಡ್ಸ್ ಇದೆ. ಅದನ್ನ ಬಂದು ನೀವು ಚೂಸ್ ಮಾಡಿದ್ರೆ ಅದರಲ್ಲೇ ನಮಗೆ ಕಲರ್ ಕೋಡ್ಸು ಇದೆ. ಸೊ ಈ ಕೋಡ್ ಪ್ರಕಾರನೇ ನಾವು ಮಾಡೋದು. ಯಾವ್ದು ಬೇಕಂದ್ರೂ ನಿಮ್ಗೆ ಪೇಂಟ್ ಮಾಡ್ಕೊಡ್ತೀವಿ. ಜೊತೆಗೆ ಪೇಂಟ್ ಮೇಲೆ 5 ವರ್ಷ ಗ್ಯಾರಂಟಿ ಕೂಡ ಕೊಡ್ತೀವಿ. ನಿನ್ನಿಂದ ನಾವು ಈ ಊರಲ್ಲಿ ತಲೆ ಎತ್ಕೊಂಡು ಬಾಳೋ ಹಾಗಿಲ್ವಲ್ಲೋ. ಇದ್ರಲ್ಲಿ ನಾವು ರೆಡಾರ್ RT ಟೈರ್ ಹಾಕಿರೋದು. RT ಅಂದ್ರೆ ರಗಡ್ ಟೆರೇನ್ ಅಂತ. ಇದನ್ನ ಸಿಟಿನಲ್ಲಿ ಓಡಿಸಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹೈವೇನಲ್ಲೂ ರೋಡ್ ನಾಯ್ಸ್ ಹೆವಿ ಇರುತ್ತೆ. ಇದರಲ್ಲಿ ಇರೋದು ಓಕ್ಸ್ ರೇಸಿಂಗ್ ವೀಲ್ಸ್. ಪರ್ಟಿಕ್ಯುಲರ್ ಮಾಡೆಲ್ ಹೇಳೋದಾದ್ರೆ CE28N+ ಅಂತ. ನಾವ್ ಈ ಕಾರ್ನ ಬಿಲ್ಡ್ ಮಾಡ್ಬೇಕಾದ್ರೆ ಒಬ್ರು ಹೈಲೆಕ್ಸ್ ಓನರ್ ಬಂದು ನಮ್ಗೆ ಇದೇ ಪರ್ಟಿಕ್ಯುಲರ್ ವೀಲ್ಸ್ ಬೇಕು ಅಂತ ಆರ್ಡರ್ ಹಾಕಿದ್ರು. ನಾವ್ ಇದನ್ನ ನೆನ್ನೆ ರಿಸೀವ್ ಮಾಡ್ಕೊಂಡ್ವಿ. ಕಸ್ಟಮ್ಸ್ ಎಲ್ಲ ಕಟ್ಬಿಟ್ಟು ಬಿಡ್ಸ್ಕೊಂಡು ಬಂದಿದ್ದು. ಇದ್ರದ್ದು ಮೇನ್ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ವೆಯ್ಟ್. ಬೇರೆ ಕಂಪ್ನಿ ವೀಲ್ಸ್ ಗಳನ್ನ ಹಾಕಿದ್ರೆ ಇಷ್ಟು ಲೈಟ್ ವೇಟ್ ಆಗಿರೋದಿಲ್ಲ. ಅದಕ್ಕೋಸ್ಕರ ನಾವು ಈ ವೀಲ್ ಗಳನ್ನ ಚೂಸ್ ಮಾಡಿದ್ದು. ಇದರಲ್ಲಿ ಇರೋದು BMC ಏರ್ ಫಿಲ್ಟರ್. ಟ್ಯೂನ್ ಮಾಡಿದ್ಮೇಲೆ ನಾರ್ಮಲ್ ಏರ್ ಫಿಲ್ಟರ್ ಗಳಲ್ಲಿ ಈ ಕಾರ್ನ ರನ್ ಮಾಡಕ್ ಆಗೋದಿಲ್ಲ, ಜಾಸ್ತಿ ಏರ್ ಬೇಕಾಗುತ್ತೆ. ಅದಕ್ಕೋಸ್ಕರ ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ ಗಳನ್ನ ಹಾಕ್ತಿವಿ. ಫಿಲ್ಟರ್ ಜೊತೆಗೆ ನಾವು ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ವಿ. ಇದರಲ್ಲಿ ನಾವು ಪಕೀಲೋ 5W30 ಇಂಜಿನ್ ಆಯಿಲ್ ನ ಹಾಕಿರೋದು. ಇದನ್ನ ಹಾಕಿದ್ಮೇಲೆ ಕಾರು ಹೆವಿ ಸ್ಮೂತ್ ಆಗಿ ಹೋಗ್ತಿದೆ. ಇಂಜಿನ್ ಹೀಟ್ ಕೂಡ ಕಮ್ಮಿ ಆಗಿದೆ. ಇದನ್ನ ಫೇಕ್ ಮಾಡಕ್ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಈ ಬಾಟ್ಲು ಫೇಕ್ ಮಾಡಕ್ಕೇನೆ ಒಂದು 800 ರೂಪಾಯಿ ಖರ್ಚಾಗ್ಬಿಡುತ್ತೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಜೊತೆಗೆ ನೀವು ಇಲ್ಲಿ ಏನು ಸ್ಪೇಸರ್ ನೋಡ್ತಾ ಇದೀರಾ, ಇದು ಹೈಲೆಕ್ಸ್ ಗೋಸ್ಕರನೇ ಕಸ್ಟಮ್ ಮಾಡಿರೋದು. ಯೂಶಲಿ ಜನರಿಕ್ ಸ್ಪೇಸರ್ ಗಳನ್ನ ಹಾಕಿದ್ರೆ ವಾಬ್ಲಿಂಗ್ ಶುರು ಆಗುತ್ತೆ. ಇದರಲ್ಲಿ ನಿಮ್ಗೆ ವಾಬ್ಲಿಂಗ್ ಬರೋದಿಲ್ಲ. ಟೈರ್ಗೆ 20,000 ಅನ್ಕೊಂಡ್ರು 4 ಟೈರ್ಗೆ 80,000 ಆಯ್ತು. ಪ್ಲಸ್ ಲಗ್ನಟ್ಗಳು ಸ್ಪೇಸರ್ ಎಲ್ಲ ಸೇರಿ ಒಂದು 20-25,000 ಆಗುತ್ತೆ. ಇನ್ಸ್ಟಾಲೇಷನ್ ಬ್ಯಾಲೆನ್ಸಿಂಗ್ ಎಲ್ಲ ಸೇರಿ 1,10,000 ಟೈರ್ಗೆ ಆಗಿದ್ರೆ 1.5 ಲಕ್ಷ ವೀಲ್ ಆಗಿದೆ. ಸೊ ವೀಲು ಟೈರ್ ಸೇರಿ 2,60,000 ರೂಪಾಯಿ ಆಗಿದೆ. ನಿಮ್ಗೇನಾದ್ರೂ ಈ ತರ ಸ್ಪೆಸಿಫಿಕ್ ವೀಲ್ ಗಳು ಬೇಕು ಅಂದ್ರೆ ಬಂದು ಅರ್ಜೆಂಟ್ ಮಾಡಬೇಡಿ, ಅರ್ಜೆಂಟಲ್ಲಿ ಸಿಗಲ್ಲ. ಈಗ ಫುಲ್ ಪಟ್ಟಿ ಗಿಟ್ಟಿ ಎಲ್ಲ ಹಾಕಿ ನಾನು ಲೆವೆಲ್ ಮಾಡಿ ಇದು ಮಾಡ್ತಾ ಇರೋದು. ಇದು ಬರೀ ಪೇಂಟ್ ಆ್ಯಂಡ್ ಮೆಕ್ಯಾನಿಕಲ್. ಅಲ್ಲಿಂದ ಒಂದಿಷ್ಟು ಧೂಳು ಪೇಂಟಿಂಗ್ ಜಾಗಕ್ಕೆ ಹೋಗ್ಬಾರ್ದು ಅಂತ ದೂರ ಮಾಡ್ಕೊಂಡಿದ್ವಿ. ಎಲ್ಲಾರ್ಗೂ ಸೇಫ್ಟಿ ಮಾಸ್ಕ್ ಹಾಕ್ಸಿನೇ ಕೆಲಸ ಮಾಡಿಸೋದು. ಅವ್ರು ಚೆನ್ನಾಗಿದ್ರೇನೆ ನಮ್ಗೆ ಕೆಲಸ ಚೆನ್ನಾಗಾಗೋದು. ಏನಂತೀರಾ? ನೀವೇನಾದ್ರೂ ಬರೀ ಸ್ಟಾಕ್ ಕಾರ್ಗೆ GR ಕಿಟ್ ನ ಹಾಕ್ತೀರಾ ಅಂದ್ರೆ ವೀಲ್ ಗಳು ಒಳಗಡೆ ಹೋಗಿರುತ್ತೆ, ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ವೀಲ್ ಗಳನ್ನ ಹೊರಗಡೆ ಮಾಡಬೇಕು ಅಂದ್ರೆ ಸ್ಪೇಸರ್ ಗಳು ಹಾಕ್ಬೇಕು, ಇಲ್ಲಾಂದ್ರೆ ಅಲಾಯ್ ವೀಲ್ಸ್ ಗಳನ್ನ ಹಾಕಬೇಕು. ಇದನ್ನ ಹಾಕಿದ್ಮೇಲೆ ಸ್ಟಾಕ್ ಟೈರ್ ನ ಯೂಸ್ ಮಾಡಿದ್ರೆ ಸೈಡ್ ಇಂದ ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ದೊಡ್ಡ ಟೈರ್ ನ ಯೂಸ್ ಮಾಡಬೇಕು. ನೀವು ಈ ತರ ಟೈರ್ ಗಳನ್ನ ಸ್ಟಾಕ್ ಸಸ್ಪೆನ್ಷನ್ ಸೆಟಪ್ ಅಲ್ಲಿ ಹಾಕಿದ್ರೆ ಎಲ್ಲಾ ಕಡೆ ಟಚ್ ಆಗುತ್ತೆ. ಅದಕ್ಕೋಸ್ಕರ ನೀವು 2.5 ಇಂಚು ಮಿನಿಮಮ್ ಲಿಫ್ಟ್ ಇರುವಂತ ಸಸ್ಪೆನ್ಷನ್ ಅನ್ನ ಹಾಕಬೇಕು. ಏನೇ ಮಾಡಿಫಿಕೇಶನ್ ಮಾಡಬೇಕು ಅಂದ್ರೂ ಸೊಂಟದ್ಗಿಂತ ಕೆಳಗಡೆ ನಿಮಗೆ ಸಸ್ಪೆನ್ಷನ್ ಅನ್ನೋದು ಕಂಪಲ್ಸರಿ. ನಾವು ಸಸ್ಪೆನ್ಷನ್ ಎಲ್ಲ ಹಾಕಿದ ಮೇಲೂ ನೋಡಿ ಇಲ್ಲಿ ಚಾಸಿನ ಕಟ್ ಮಾಡಿ ಬಾಡಿ ಲೈನ್ ನ ಟ್ರಿಮ್ ಮಾಡಿದೀವಿ. ಇಲ್ಲಾಂದ್ರೆ ಈ ಟೈರ್ ಹಿಂದ್ಗಡೆ ಟಚ್ ಆಗ್ತಿತ್ತು. ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಫ್ರಂಟ್ ಬಂಪರ್ ಗಳನ್ನ ಹಾಕಿ ತೋರಿಸ್ತಾರೆ ಯೂಟ್ಯೂಬ್ ಅಲ್ಲಿ. ನಾವು ಯೂಶಲಿ ಅದನ್ನ ರೆಕಮೆಂಡ್ ಮಾಡೋದಿಲ್ಲ ಅನ್ಲೆಸ್ ಯು ಆರ್ ಡೂಯಿಂಗ್ ಹಾರ್ಡ್ ಕೋರ್ ಆಫ್ ರೋಡಿಂಗ್. ಬಟ್ ಇನ್ನೂ ಒಂದು ಸ್ಕ್ಯಾಮ್ ಏನಾಗಿದೆ ಅಂದ್ರೆ ಸುಮಾರು ಜನ ಯೂಟ್ಯೂಬರ್ಸ್ ಗಳು ಅವ್ರ ತಾರಲ್ಲಿ, ಹೈಲೆಕ್ಸ್ ಅಲ್ಲಿ, ಜಿಮ್ನಿಯಲ್ಲಿ ಈ ತರ ಬಂಪರ್ ಗಳನ್ನ ಹಾಕ್ಸಿ ವಿಡಿಯೋ ಮಾಡಿದ್ದಾರೆ, ನೀವು ಹಾಕ್ಸ್ಕೊಳ್ಳಿ ಅಂತ. ಇವಾಗ ಹೋಗಿ ಚೆಕ್ ಮಾಡಿ ಅವ್ರ ಕಾರಲ್ಲಿ ಆ ಬಂಪರ್ ಗಳು ಇರೋದಿಲ್ಲ. ಮೈಲೇಜ್ ಕಮ್ಮಿ ಆಗುತ್ತೆ, ಡೈನಾಮಿಕ್ಸ್ ಹಾಳಾಗುತ್ತೆ. ಜೊತೆಗೆ ಆತರ ಬಂಪರ್ ಗಳು ಸಿಟಿ ಒಳಗಡೆ ಇಲ್ಲೀಗಲ್ ಆಗಿರುತ್ತೆ. ಆತರ ಯೂಟ್ಯೂಬರ್ಸ್ ಗಳು ಏನ್ ಮಾಡ್ತಾರೆ ಅಂದ್ರೆ ಪ್ರಾಡಕ್ಟ್ ನ ಇಸ್ಕೊಂಡು ವಿಡಿಯೋದಲ್ಲಿ ತೋರಿಸಿ ಜನರನ್ನ ಮಿಕಾ ಮಾಡಿ ಆಮೇಲೆ JC ರೋಡ್ ಅಲ್ಲಿ ಹೋಗಿ ಮಾರ್ಕೊಂಡ್ಬಿಡ್ತಾರೆ. ಎಲ್ಲ ಒಂಥರ ಗುಟ್ಟಿನಲ್ಲಿ ನಡೆಯೋ ವಿಚಾರ. ನಾವು ಇದರಲ್ಲಿ ಪ್ರೊಫೆಂಡರ್ ಸಸ್ಪೆನ್ಷನ್ ಅನ್ನ ಹಾಕಿದೀವಿ. ರೇರ್ ಕೂಡ ಲಿಫ್ಟ್ ಬರುತ್ತೆ, ಜೊತೆಗೆ ಕಂಪ್ಲೀಟ್ ಅಡ್ಜಸ್ಟ್ಮೆಂಟ್ ಇದೆ. ಪ್ರೊಫೆಂಡರ್ ಸಸ್ಪೆನ್ಷನ್ ಬಂದು ಆಲ್ಮೋಸ್ಟ್ 2.6 ಇಂದ 2.7 lakhs ತನಕ ನಡೀತಾ ಇರುತ್ತೆ. ವಿತ್ ಇನ್ಸ್ಟಾಲೇಷನ್ ಎಲ್ಲ ಸೇರಿ ಹತ್ತತ್ರ ನಿಮ್ಗೆ 2.8 lakhs ಆಗುತ್ತೆ. ಇಷ್ಟೆಲ್ಲ ಮಾಡಿಫಿಕೇಶನ್ ಮಾಡಿಸಿದ್ಮೇಲೆ, ಎಸ್ಪೆಷಲಿ ಈ ತರ ದೊಡ್ಡ ದೊಡ್ಡ ವೀಲ್ಸ್ ಗಳನ್ನ ಹಾಕ್ಸಿದ್ಮೇಲೆ ನಮ್ಗೆ ಪವರ್ ಅಲ್ಲಿ ಸ್ವಲ್ಪ ಲ್ಯಾಕ್ ಫೀಲ್ ಆಗುತ್ತೆ. ಅದನ್ನ ಕಾಂಪನ್ಸೇಟ್ ಮಾಡಕ್ಕೋಸ್ಕರ ನಾವು ಇದರಲ್ಲಿ ಸ್ಟೇಜ್ 2 ಟ್ಯೂನ್ ಮಾಡಿದೀವಿ. ಇದರಲ್ಲಿ ECU ಟ್ಯೂನ್ ಆಗಿದೆ, ಜೊತೆಗೆ TCU ಕೂಡ ಟ್ಯೂನ್ ಆಗಿದೆ. ಸ್ಟೇಜ್ 1 ನಿಮಗೆ ECU ಪ್ಲಸ್ TCU ಟ್ಯೂನಿಂಗ್
ಸ್ಟಾರ್ಟಿಂಗು 60,000 ರೂಪಾಯಿ ಆಗುತ್ತೆ. ಸ್ಟೇಜ್ 2 ಬಂದು 80,000 ರೂಪಾಯಿ ಆಗುತ್ತೆ. ಇದರಿಂದ ನಿಮ್ಗೆ ನೋಟಿಸಬಲ್ ಗೇನ್ ಸಿಗುತ್ತೆ. ಗೇನ್ಸ್ ಅನ್ನೋದಕ್ಕಿಂತ ಜಾಸ್ತಿ ಎಫಿಷಿಯನ್ಸಿ ಇನ್ಕ್ರೀಸ್ ಆಗಿದೆ. ಸೊ ಇದನ್ನ ಬಿಲ್ಡ್ ಮಾಡಕ್ಕೆ ನಾವೇನೇನ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿದೀವಿ ಇದು ಮಾರ್ಕೆಟ್ ಅಲ್ಲಿ ಇರೋದ್ರಲ್ಲೇನೆ ಬೆಸ್ಟ್. ನೀವ್ ಯಾರಾದ್ರೂ ಈ ತರ ಹೈಲೆಕ್ಸ್ ಗಳನ್ನ ಬಿಲ್ಡ್ ಮಾಡಿಸ್ಬೇಕು ಅಂದ್ರೆ ಅಥವಾ ಇನ್ಯಾವ್ದಾದ್ರು ಕಾರ್ ಗಳನ್ನ ಬಿಲ್ಡ್ ಮಾಡಿಸ್ಬೇಕು ಅಂದ್ರೆ ನಮ್ಮ ಹತ್ರ ಬನ್ನಿ, ನಾವು ಕಂಪ್ಲೀಟ್ ಆಗಿ ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ನಿಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಡ್ತೀವಿ. ಅಥವಾ ನಮ್ಗೆ ಏನೋ ಐಡಿಯಾ ಇಲ್ಲ, ನೀವೇ ಒಂದು ಸ್ಟ್ಯಾಂಡ್ ಔಟ್ ಆಗುವಂತ ಕ್ರೇಜಿ ಕಾರ್ ನ ಬಿಲ್ಡ್ ಮಾಡ್ಕೊಡಿ ಅಂದ್ರೂ ನಾವು ಮಾಡ್ಕೊಡ್ತೀವಿ. ನೀವು ಪೇಷಂಟ್ ಆಗಿ ಪಾರ್ಟ್ ಸೋರ್ಸ್ ಮಾಡಕ್ ಬಿಟ್ಬಿಟ್ರೆ ಆಮೇಲೆ ನಾವು ಗಾಡಿನ ಪಕ್ಕಾ ಕ್ಲೀನಾಗಿ ಮಾಡ್ಕೊಡ್ತೀವಿ. ನೀನ್ ಸತ್ಯ ಹೇಳಿದಷ್ಟು ನಿನ್ನನ್ನ ಜಾಸ್ತಿ ಹೇಟ್ ಮಾಡ್ತಾರೆ. ನೀನು ಜೀವನದಲ್ಲಿ ಬೆಳೆದಷ್ಟು ನಿನ್ನನ್ನ ಜಾಸ್ತಿ ಹೇಟ್ ಮಾಡ್ತಾರೆ. ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆಗೋದ್ರು ಅಂತ ಗಾದೆ ಇದೆಯಲ್ಲ, ಆತರ ನೀನ್ ಸತ್ಯ ಹೇಳಿ ನಿಯತ್ತಿನ ದಾರಿನಲ್ಲಿ ದುಡ್ದು ನಿಯತ್ತಾಗಿ ನಿನ್ಗೆ ಏನ್ ಬೇಕು ಎಲ್ಲ ತಗೊಂಡ್ರು ನಿನ್ಗೆ ಲಾಸ್ಟ್ ಜನ ಕೊಡೋ ಪಟ್ಟ ಏನ್ ಹೇಳು, ಟಾಕ್ಸಿಕ್ ಅಂತ. ಫೇಕ್ ಆಗಿದ್ದು ಎಲ್ಲಾರ ಹತ್ರನು ಸ್ವೀಟ್ ಹನಿ ಅನ್ಸ್ಕೊಳ್ಳೋದಕ್ಕಿಂತ ರೈಟ್ ಆಗಿದ್ದು ಜನರ ಹತ್ರ ಟಾಕ್ಸಿಕ್ ಅಂತ ನೆನ್ಸ್ಕೊಳ್ಳೋಣ. ಯಾರಾದ್ರೂ ಬೇಜಾರು ಮಾಡ್ಕೊಳ್ಳಿ, ಯಾರಾದ್ರೂ ಏನಾದ್ರು ಅನ್ಕೊಳ್ಳಿ, ಒಳ್ಳೇದಕ್ಕೆ ಒಳ್ಳೆತನ, ಕೆಟ್ಟದಕ್ಕೆ ಕೆಟ್ಟತನ. ಪ್ರಥಮ್ ಚಾಟ್ಸ್ ಅಲ್ವಾ, ನೀವೇ ಇರ್ತೀರ ತಾನೆ? ಇವರೇ ಇರ್ತಾರೆ. ಬನ್ನಿ, ಒಳ್ಳೆ ಮಸಾಲ ಪುರಿ ನಾನ್ ಸ್ಟಾಪ್ ಆಗಿ ಉಸಿರಾಡ್ದಂಗ್ ತಿಂತಾವ್ ಅವನು. ಊಟ ಮಾಡಿ ಯಾಕೆ ಎಮ್ಮೈ ಸೋತ್ರು ಅಂತ ಊಟ ಮಾಡೋದ್ ಬಿಟ್ಬಿಟ್ಟಿದ್ದ? ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸಿದ್ರೆ ಪರವಾಗಿಲ್ಲ. ನೋಡ್ತೀವಿ, ಓಡಿಸ್ಬೇಕು ಅನ್ಸುತ್ತೆ, ಓಡಿಸ್ತೀವಿ, ತಗೋಬೇಕು ಅನ್ಸುತ್ತೆ, ತಗೋತೀವಿ, ಈ ತರ ಏನಾದ್ರು ಮಾಡಿಸ್ಬೇಕು ಅನ್ಸುತ್ತೆ. ಆಮೇಲೆ ಇನ್ನೊಂದು ಕಾರ್ ತಗೋಬೇಕು ಅಂತ ಅನ್ಸುತ್ತೆ. ಸ್ವಲ್ಪ ಈ ಕಡೆ ನೋಡು ಕಂದ.